ಸೆವೆಂತ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಇಲ್ಲಿ ಏನು ಕ್ವಶನ್ ಏನು ಕೊಟ್ಟಿದ್ದಾನೆ, 998 ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ನಾನು ಇದನ್ನು ಏನಂತ ಬರಿಬೋದು, 1000 - 2 ಹೋಲ್ ಕ್ಯೂಬ್ ಅಂತ ಬರಿಬೋದಾ? ಓಕೆ, ಇದು ಯಾವ ಟೈಪ್ ಇದೆ ಇವಾಗ, a - b ಹೋಲ್ ಕ್ಯೂಬ್ ಟೈಪಲ್ಲಿ ಇದೆ. ಸೊ ಏನಿದು, a ಕ್ಯೂಬ್ - b ಕ್ಯೂಬ್ - 3ab ಇಂಟು a - b. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಈಗ ಎ ಇದ್ದಲ್ಲಿ ಏನು ಬರಿಬೋದು, 1000 ಬರಿಬೋದು. ಓಕೆ, ಬಿ ಇದ್ದಲ್ಲಿ ಏನು ಬರಿತೀವಿ, 2 ಬರಿತೀವಿ. ಓಕೆ, ಈಗ ಎ ಇದ್ದಲ್ಲೆಲ್ಲ 1000 ಹೋಲ್ ಕ್ಯೂಬ್ - ಬಿ ಇದ್ದಲ್ಲೆಲ್ಲ 2 ಕ್ಯೂಬ್ -3 ಇಂಟು ಎ ಇದ್ದಲ್ಲಿ 1000, ಬಿ ಇದ್ದಲ್ಲಿ 2, ಮತ್ತು ಎ ಇದ್ದಲ್ಲಿ 1000, ಬಿ ಇದ್ದಲ್ಲಿ 2. ಓಕೆ, ಈಗ ನೋಡ್ರಿ, ಫಸ್ಟ್ 1 ಕ್ಯೂಬ್ 1 ತಾನೆ. ಈಗ ಇಲ್ಲಿ 3 0 ಇದ್ದಾವೆ. ಕ್ಯೂಬ್ ಅಂದರೆ 3 0ನ 3 ಸರಿ ಬರೀಬೇಕು. 1 ಸರಿ ಬರೆದ್ವಿ, 2 ಸರಿ, 3 ಸರಿ. ಓಕೆ, ಈಗ 2 ಕ್ಯೂಬ್ ಬಂದು 8. ಈಗ 3 2 6, 6 ಇಂಟು 1000 6000 ಆಯಿತು. ಇಂಟು 1000 ಅಲ್ಲಿ 2 ಹೋದ್ರೆ ಎಷ್ಟು, 998 ಆಯಿತು. ಓಕೆ, ಈಗ ಟೋಟಲ್ 9 zeros. ಓಕೆ, -8. ಈಗ ಇದು ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 6 ಇಂದ ಮಲ್ಟಿಪ್ಲೈ ಮಾಡೋಣ. 6 8 48, 4 ಕ್ಯಾರಿ, 6 9 54 + 4 58 ಆಯಿತು. 6 9 54 + 5 59 ಆಯಿತು. ಇಲ್ಲಿ 3 0 ಇದ್ದಾವೆ, ಇಲ್ಲಿ ಕೂಡ 3 0 ಹಾಕ್ರಿ. ಓಕೆ, ಈಗ ಮತ್ತೆ ಇಲ್ಲಿ 9 zeros ಹಾಕ್ರಿ. ಇವರಿಬ್ಬರನ್ನ ಆ್ಯಡ್ ಮಾಡಿಬಿಡ್ರಿ. ಫಸ್ಟ್ ಏನಾಗುತ್ತೆ, 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀನಿ. 5 9 88 008 ಆಗುತ್ತೆ. ಈಗ ಇವರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, ಎಷ್ಟು, 9 zeros ಇದ್ದಾವೆ. ಓಕೆ, ಅದರಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡೋಕೆ ಏನಿದೆ ಇಲ್ಲಿ, 8 0 0 8 8 9 5. ಓಕೆ, ಈಗ ಇಲ್ಲಿ ಈಗ 10 ಅಲ್ಲಿ ಇದನ್ನ ಭಾರ ತಗೊಂಡ್ರೆ ಇದೇನಾಗುತ್ತೆ, ಇದು 9 ಆಗುತ್ತೆ. 10 ಅಲ್ಲಿ 8 ಹೋದ್ರೆ 2. ಸೊ ಇಲ್ಲಿ 9 ಆಯ್ತು ಅಂದ್ರೆ ಇವೆಲ್ಲ 9 ಆಗ್ಬಿಡ್ತವೆ. 9 9 9, ಇದು 9 ಆಗುತ್ತೆ, ಇದು 9 ಆಗುತ್ತೆ, ಇದೇನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಈಗ ಹೇಳ್ರಿ, 9 ಅಲ್ಲಿ 0 ಹೋದ್ರೆ 9 9 9 and 8 ಹೋದ್ರೆ 1, 9 and 8 ಹೋದ್ರೆ 1, 9 ಅಲ್ಲಿ 9 ಹೋದ್ರೆ 0, 9 ಅಲ್ಲಿ 5 ಹೋದ್ರೆ 4, 9 9. ಸೊ ಆನ್ಸರ್ ಬಂದ್ಬಿಟ್ಟು ಏನು, 99 40 11 992. ಇದರ ಆನ್ಸರ್ ಬಂದ್ಬಿಟ್ಟು ಏನು, 998 ಹೋಲ್ ಕ್ಯೂಬ್ ಆನ್ಸರು ಇದು.